ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ವ್ಯವಸ್ಥಾಪಕರೇ. ಇವತ್ತಿನ ವಿಜ್ಞಾನದ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಯಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಟಾಪಿಕ್ ನ ಕುರಿತು ಮಾತಾಡ್ತಾ ಇದ್ವಿ. ಈಗ ಬಹುತೇಕ ಅಟ್ಲೀಸ್ಟ್ ಒಂದು 70% ಅಷ್ಟಾದ್ರೂ ನಾವು ಈ ಒಂದು ಚಾಪ್ಟರ್ ನ ಮುಗಿಸಿದೀವಿ. ಇನ್ನು 30% ನಲ್ಲಿ ನಾವು pH ನ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ. ಹೋದ್ ಕ್ಲಾಸ್ ನಲ್ಲಿ pH ಅಂತ ಹೇಳಿದ್ರೆ ಏನು, ನಾವು ಬಳಸುವಂತಹ ಸಾಬೂನು ಕೂಡ ಈಗ pH ವ್ಯಾಲ್ಯೂ ಒಂದಿಗೆ ಬರುತ್ತೆ, ಕ್ರೀಮ್ಗಳು ಬರುತ್ತೆ. ಸೊ ನಮ್ಮ ದೈನಂದಿನ ಜೀವನದಲ್ಲಿ ಈ pH ನ ಮಹತ್ವ ಏನು ಅಂತ ತಿಳ್ಕೊಂತಾ ಹೋಗೋಣ. ಸೊ ಪ್ರತಿ ಜೀವನದಲ್ಲಿ ನಾವು ಈ pH ನ ಯಾವ ರೀತಿ ನೋಡ್ತಾ ಹೋಗ್ತೀವಿ ಅಂತ. ಈಗ ಸಸ್ಯ ಮತ್ತು ಪ್ರಾಣಿಗಳು pH ನ ಸೂಕ್ಷ್ಮಗ್ರಾಹಿಗಳೇ? ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದೆ, ಸೂಕ್ಷ್ಮಗ್ರಾಹಿಗಳೇ ಅಂತ. ಅದಕ್ಕೆ ಆನ್ಸರ್ ಹೌದು, ಅವು ಕೂಡ ಸೂಕ್ಷ್ಮಗ್ರಾಹಿಗಳೇ. ಯಾಕೆ? ನಮ್ಮ ದೇಹವು 7.0 ಇಂದ 7.8 pH ನ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ನಮ್ಮ ದೇಹ ವಿವಿಧ ಅಂಗಾಂಗಗಳನ್ನ ಗಮನಿಸಿದಾಗ, ಅವು ಕಾರ್ಯವೈಖರಿಗಳನ್ನ ಗಮನಿಸಿದಾಗ 7.0 ಇಂದ 7.8 ವ್ಯಾಪ್ತಿಯಲ್ಲಿ pH ನಲ್ಲಿ ಅವು ಕಾರ್ಯನಿರ್ವಹಿಸುತ್ತೆ. ಹೀಗೆ ಜೀವಿಗಳು ಕಿರು ವ್ಯಾಪ್ತಿಯಲ್ಲಿ pH ಬದಲಾವಣೆಯಲ್ಲಿ ಮಾತ್ರ ಬದುಕುಳಿಯಬಲ್ಲವು. ಸ್ವಲ್ಪ ಬದಲಾವಣೆ ಇದ್ದಾಗ ಮಾತ್ರ ಜೀವಿಗಳು ಬದುಕುಳಿಯಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜೀವಿಗಳು ಕಿರು ವ್ಯಾಪ್ತಿಯಲ್ಲಿ ಬದುಕುಳಿಯಬಲ್ಲವು. ಮಳೆ ನೀರಿನ pH ಮೌಲ್ಯ 5.6ಕ್ಕಿಂತ ಕಮ್ಮಿ ಇರುತ್ತೆ. ಇದಕ್ಕಿಂತ ಅದರ ಮೌಲ್ಯ ಕಮ್ಮಿ ಆಗ್ತಾ ಬಂದಾಗ ನಾವು ಅದನ್ನ ಆಮ್ಲ ಮಳೆ ಅಂದ್ರೆ ಆಮ್ಲ, ಆಸಿಡ್, ಮಳೆ ಅಂದ್ರೆ ರೈನ್, ಆಸಿಡ್ ರೈನ್, ಆಮ್ಲ ಮಳೆ ಅಂತ ಕರಿತೀವಿ. ಈ ರೀತಿ ಆಮ್ಲ ಮಳೆಯು ನದಿಗೆ ಹರಿದಾಗ, ನದಿಗೆ ಹರಿದಾಗ ನದಿಯೊಳಗಿರುವಂತಹ ಜಲಾಚರಗಳು ಅಂದ್ರೆ ನದಿಯಲ್ಲಿ ಜೀವಿಸುವಂತಹ ಜಲಾಚರಗಳು ಅವು ಉಳಿಯೋದು ತುಂಬಾ ದುಸ್ತರವಾಗುತ್ತೆ, ಅಂದ್ರೆ ಕಷ್ಟ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಜೊತೆಗೆ ಇತರ ಗ್ರಹ, ಇವಾಗ ಶುಕ್ರ ಗ್ರಹ ಅಂತ ಹೇಳಿದ್ರೆ, ನಾನು ರಾಹು ಕೇತು ಆತರ ಗ್ರಹಗಳ ಬಗ್ಗೆ ಮಾತಾಡ್ತಲ್ಲ, ಪ್ಲಾನೆಟ್ ಶುಕ್ರ ಗ್ರಹ ಏನಿದೆ, ಶುಕ್ರ ಗ್ರಹದ ವಾತಾವರಣವು ಸಲ್ಫ್ಯೂರಿಕ್ ಆಮ್ಲದ ದಟ್ಟವಾದ ಒಂದು ಬಿಳಿ ಮತ್ತು ಹಳದಿ ಮೋಡಗಳಿಂದ ಆಗಿದೆ. ಈ ಗ್ರಹದಲ್ಲಿ ಜೀವ ಅಸ್ತಿತ್ವದಲ್ಲಿ ಇರಬಹುದೆಂದು ನೀವು ಭಾವಿಸ್ತೀರಾ? ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಬದುಕಕ್ಕಾಗತ್ತಾ? ಇಲ್ಲ. ಸೊ ಆದ್ರಿಂದ ಅದ್ರ ಬಗ್ಗೆ ತಿಳಿದಿರ್ಲಿ ಅಂತ ನಿಮ್ಗೆ ಹೇಳಿದ್ದಾರೆ. ಜೊತೆಗೆ ನಿಮ್ಮ ಹಿತ್ತಲಿನ ಮಣ್ಣಿನ pH ಮೌಲ್ಯವೆಷ್ಟು? ಮಣ್ಣಿನ pH ಮೌಲ್ಯ ನಾವ್ ಯಾಕೆ ತಿಳ್ಕೊಬೇಕು? ಈಗ ಯಾವ್ದಾದ್ರು ಗಮನಿಸಿದ್ದೀರಾ? ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ತರಕಾರಿಗಳಾಗಿರ್ಬಹುದು ಅಥವಾ ಧಾನ್ಯಗಳನ್ನ ನಾವು ಬೆಳೀತಾ ಹೋಗ್ತೀವಿ. ಉದಾಹರಣೆಗೆ ನಮ್ಮ ಮಲೆನಾಡು ಭಾಗಗಳಲ್ಲಿ ನಾವು ಹೆಚ್ಚಾಗಿ ಅಡಿಕೆ, ಕಾಫಿ, ಕಾಳುಮೆಣಸು, ಸೊ ಈ ತರ ಬೆಳೆಗಳನ್ನ ಹೆಚ್ಚಾಗಿ ಬೆಳಿತೀವಿ. ಹೌದೋ ಇಲ್ವೋ? ಅಲ್ವಾ? ಇನ್ನು ಈ ಮಲೆನಾಡು, ಕರಾವಳಿ, ದಕ್ಷಿಣ ಕನ್ನಡ, ಕೆನರಾ ಇವೆಲ್ಲ ಭಾಗದಲ್ಲೂ ಇದಾಗಿರಬಹುದು. ಈಗ ಉತ್ತರ ಕರ್ನಾಟಕಕ್ಕೆ ನಾವು ಹೋದಾಗ ಅಲ್ಲಿ ನಾವು ಹೆಚ್ಚು ಬೆಳೆಯೋದೇನು? ಏನ್ ಬೆಳೆಯೋದು ನೋಡ್ತೀರಾ? ಜೋಳ ಬೆಳಿತಾರೆ, ಸೂರ್ಯಕಾಂತಿ ಹೂವನ್ನ ಬೆಳಿತಾರೆ ಅಲ್ವಾ, ಕಡಲೆಕಾಯಿನ ಬೆಳಿತಾರೆ. ಸೊ ಇಂಥದ್ನ ಹೆಚ್ಚಾಗಿ ಅಂತ ಜಾಗದಲ್ಲಿ ಬೆಳಿತಾರೆ. ಅಂದ್ರೆ ಒಂದು ಮಣ್ಣಿನ pH ಮೌಲ್ಯದ ಮೇಲೆ, ಅದ್ರಲ್ಲಿ ಎಷ್ಟರ ಮಟ್ಟಿಗೆ pH ಇದೆ ಅನ್ನೋದ್ರ ಮೇಲೆ ಯಾವ ತರ ಬೆಳೆಗಳನ್ನ ನಾವು ಬೆಳೆಯಬಹುದು ಅನ್ನೋದು ನಿರ್ಧಾರಿತವಾಗುತ್ತೆ. ಈಗ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ನಿರ್ದಿಷ್ಟ pH ವ್ಯಾಪ್ತಿಯ ಅಗತ್ಯವಿದೆ. ಸಸ್ಯದ ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಾದ pH ಕಂಡುಹಿಡಿಯಲು ನೀವು ವಿವಿಧ ಸ್ಥಳಗಳಿಂದ ಮಣ್ಣನ್ನ ಸಂಗ್ರಹಿಸಿ ಮತ್ತು ಈ ಕೆಳಗಿನ ಚಟುವಟಿಕೆಯನ್ನ ವಿವರಿಸುವ ವಿಧಾನದಲ್ಲಿ pH ಅನ್ನ ಪರೀಕ್ಷಿಸಿ. ನೀವು ಮಣ್ಣನ್ನ ಸಂಗ್ರಹಿಸಿದ ಸ್ಥಳದಲ್ಲಿ ಯಾವ ಸಸ್ಯಗಳು ಬೆಳೆಯುತ್ತವೆ ಅನ್ನೋದನ್ನ ದಾಖಲಿಸಿಕೊಳ್ಳಬಹುದು. ನೋಡಿ, ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನೀವು ಮಾಡ್ಬೇಕಾದ್ರೂ ನಿಮ್ಮ ಲ್ಯಾಬೊರೇಟರಿ ಅಥವಾ ಪ್ರಯೋಗಾಲಯದಲ್ಲಿ ನೀವು ಮಾಡ್ಬೇಕಾಗತ್ತೆ. ತಿಳಿತಾ? ಈಗ ಒಂದು ಪ್ರಣಾಳದಲ್ಲಿ 2 ಗ್ರಾಂನಷ್ಟು ಮಣ್ಣನ್ನ ಹಾಕಿ ಮತ್ತೆ ಅದಕ್ಕೆ 5 ml ನಷ್ಟು ನೀರನ್ನ ಸೇರಿಸಿ. ಪ್ರಣಾಳದ ಘಟಕಗಳನ್ನ ಚೆನ್ನಾಗಿ ಕಲಕಿ.
ಪ್ರಣಾಳದಲ್ಲಿನ ಘಟಕಗಳನ್ನ ಸೋಸಿ ಮತ್ತು ಶೋಧಿತ ದ್ರವವನ್ನ ಪ್ರಣಾಳದಲ್ಲಿ ಸಂಗ್ರಹಿಸಿ. ಶೋಧಿತ ದ್ರಾವಣದ ಪಿಎಚ್ ಮೌಲ್ಯವನ್ನ ಸಾರ್ವತ್ರಿಕ ಸೂಚಕ ಕಾಗದ ಬಳಸಿ ಪರೀಕ್ಷಿಸಿ. ನಿಮ್ಮ ಪ್ರದೇಶದಲ್ಲಿ ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಸೂಕ್ತವಾದ ಮಣ್ಣಿನ ಪಿಎಚ್ ಕುರಿತು ನೀವು ಯಾವ ನಿರ್ಣಯಕ್ಕೆ ಬರುವಿರಿ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಪಿಎಚ್ ಮೌಲ್ಯ ಕಮ್ಮಿ ಆಗ್ತಾ ಹೋದಂಗೂ ಅದರಲ್ಲಿ ಆಮ್ಲ ಜಾಸ್ತಿ ಇರುತ್ತೆ, ಅಸಿಡಿಕ್ ಇರುತ್ತೆ. ಸೊ ಆಮ್ಲ ಹೆಚ್ಚಾದಾಗ ಎಂಥ ಪ್ರಾಣಿಗಳಾದ್ರೂ, ಪಕ್ಷಿಗಳಾದ್ರೂ, ಸಸ್ಯಗಳಾದ್ರೂ ಬೆಳಿಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ತಿಳಿತಾ ಮಕ್ಕಳೇ? ನೆಕ್ಸ್ಟ್, ನಮ್ಮ ಡೈಜೆಷನ್, ಜೀರ್ಣಾಂಗ ವ್ಯೂಹದಲ್ಲಿ ಈ ಒಂದು ಪಿಎಚ್ ನ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಈಗ ಜಠರ. ಜಠರ ಅಂದ್ರೆ ಲಿವರ್. ನಮ್ಮ ಜಠರ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಉತ್ಪಾದಿಸುತ್ತೆ ಅಂತ ನೀವು ಕೇಳಿದ್ದೀರಾ? ತಿಳ್ಕೊಂಡಿರ್ಬೇಕು. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂದ್ರೆ ಆಸಿಡ್, ಅದರ ಉತ್ಪಾದನೆ ಆಗ್ತಾ ಬರುತ್ತೆ ನಮ್ಮ ಲಿವರ್ ನಲ್ಲಿ. ಓಕೆ, ಇದು ಜಠರಕ್ಕೆ ಹಾನಿ ಮಾಡದೆ ಆಹಾರ ಜೀರ್ಣಿಸಲು ಸಹಾಯ ಮಾಡುತ್ತದೆ. ಈಗ ಅಜೀರ್ಣತೆಯ ಸಂದರ್ಭದಲ್ಲಿ ಜಠರ ಅಗತ್ಯಕ್ಕಿಂತ ಹೆಚ್ಚು ಈ ಒಂದು ಆಮ್ಲವನ್ನು ಉತ್ಪಾದಿಸಿದಾಗ ಇದು ನೋವು ಮತ್ತು ಉರಿಗೆ ಕಾರಣವಾಗುತ್ತೆ. ಇವಾಗ ಏನು ಆಸೆ ಆಯ್ತು ಅಂತ ಈ ಬಜ್ಜಿ, ಬೋಂಡ ಅಥವಾ ಖಾರದ ಖಾದ್ಯಗಳನ್ನ ತಿಂದಾಗ ಏನಾಗುತ್ತೆ, ಎದೆ ಉರಿ ಹತ್ಕೊಳುತ್ತೆ. ಆ ಎದೆ ಉರಿಗೆ ನಾವ್ ಏನಂತ ಹೇಳ್ತೀವಿ? ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಅಂತ ಕರಿತೀವಿ. ಅಂದ್ರೆ ಆಮ್ಲದಿಂದ ಉಂಟಾಗುವಂತ ಈ ಒಂದು ಕಾಯಿಲೆ, ಆಮ್ಲಶಂಕೆ ಅಂತ ಕರಿತೀವಿ. ಹೌದೋ ಇಲ್ವೋ? ಈಗ ಈ ನೋವಿನಿಂದ ಮುಕ್ತಿ ಪಡೆಯಲು ಜನರು ಆಮ್ಲಶಾಮಕ ಅಂದ್ರೆ ಆಂಟಾಸಿಡ್ ಅನ್ನ ತೆಗೆದುಕೊಳ್ತಾರೆ. ಅರ್ಥ ಆಯ್ತಾ? ಇದು ಬಂದು ಪ್ರತ್ಯಾಮ್ಲ. ಅರ್ಥ ಆಯ್ತಾ? ಅಸಿಡಿಟಿನ ಇದು ಶಮನ ಮಾಡುತ್ತಾ ಬರುತ್ತೆ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಇಂತಹ ಒಂದು ಪರಿಹಾರವು ನಿಮ್ಮಿಂದ ಸೂಚಿಸಲ್ಪಟ್ಟಿದೆ. ಈ ಆಮ್ಲಶಾಮಕಗಳು ಹೆಚ್ಚುವರಿ ಆಮ್ಲಗಳನ್ನ ತಟಸ್ಥಗೊಳ್ಳುತ್ತೆ. ಸೊ ಈ ಜಠರದಿಂದ ಹೆಚ್ಚು ಉತ್ಪಾದನೆಯಾದ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಇದು ಕಮ್ಮಿ ಮಾಡ್ತಾ ಬರುತ್ತೆ. ಯಾವುದೋ ಆಂಟಾಸಿಡ್. ಅರ್ಥ ಆಯ್ತಾ? ಆಮ್ಲಶಾಮಕ. ಈಗ ಈ ಆಮ್ಲಶಾಮಕವು ಹೆಚ್ಚುವರಿ ಆಮ್ಲಗಳನ್ನ ತಟಸ್ಥಗೊಳಿಸುತ್ತೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಒಂದು ಸೌಮ್ಯ ಪ್ರತ್ಯಾಮ್ಲವಾಗಿದ್ದು ಸಾಮಾನ್ಯವಾಗಿ ಈ ಉದ್ದೇಶಕ್ಕೆ ಬಳಸಲಾಗುತ್ತೆ. ಈಗ ಆಂಟಾಸಿಡ್ಸ್ ಗಳ ಈ ಟಾನಿಕ್ ಗಳ ಅಥವಾ ಮಾತ್ರೆಗಳು ಅಥವಾ ಪುಡಿಗಳೇನ್ ಬರುತ್ತೆ, ಅದರಲ್ಲಿ ನೀವು ಅದನ್ನ ಹಿಂದೆ ತಿರುಗಿಸಿ ನೋಡಿದಾಗ ಇಂಗ್ರೀಡಿಯೆಂಟ್ಸ್ ಅನ್ನೋ ವಿಭಾಗದಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ನೋಡಿರ್ತೀರಾ. ಮಿಲ್ಕ್ ಆಫ್ ಮೆಗ್ನೀಷಿಯಾ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳಿದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಅರ್ಥ ಆಯ್ತಾ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಕರೆಯೋದು. ಇದು ಆ ಎದೆ ಉರಿಯನ್ನು ಒಂದು ಸೌಮ್ಯವಾಗಿರುವಂತಹ ಪ್ರತ್ಯಾಮ್ಲ. ಇದು ಔಷಧ ರೂಪದಲ್ಲಿ ನಾವು ಬಳಸ್ತಾ ಹೋಗ್ತೀವಿ. ಇನ್ನು ಪಿಎಚ್ ನ ವ್ಯಾಪ್ತಿ ಹೇಗಿದೆ ಅಂದ್ರೆ ನಮ್ಮ ಚರ್ಮದ ಪದರವು ಕೂಡ ಪಿಎಚ್ ನ ವ್ಯಾಪ್ತಿಯಲ್ಲೇ ಬರುತ್ತೆ. ಅದಕ್ಕೆ 5.5ರಷ್ಟು ಇರುವಂತಹ ಸಾಬೂನುಗಳನ್ನ, ಕ್ರೀಮ್ಗಳನ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ತರ ಹಲ್ಲಿನ ಸವೆತಕ್ಕೂ ಕೂಡ ಈ ಒಂದು ಪಿಎಚ್ ಕಾರಣ ಆಗ್ತಾ ಬರುತ್ತೆ. ಈಗ ಬಾಯಿಯ ಪಿಎಚ್ 5.5ಕ್ಕಿಂತ ಕಡಿಮೆಯಾಗಿದೆ. ನೀವಾಗ್ಲೇ ಹೇಳಿದ್ರಿ 7.0 ಇಂದ 7.8 ಇರುತ್ತೆ ಅಂತ. ಅದು ನಮ್ಮ ದೇಹದ ಪಿಎಚ್. ಈಗ ನಮ್ಮ ದೇಹವನ್ನ ನಾವು ಹೀಗೆ ನೋಡಿದಾಗ ಈ ದೇಹದ ಪಿಎಚ್ 7.0 ಇಂದ 7.8ರವರೆಗೆ ಇರುತ್ತೆ. ಈ ಬಾಯಿಯ ಪಿಎಚ್ 5.5 ಇರುತ್ತೆ. ನಮ್ಮ ಚರ್ಮದ ಪಿಎಚ್ ಕೂಡ 5.5 ಇರುತ್ತೆ. ಆಯ್ತಾ? ಸೊ ದೇಹದ ಒಂದೊಂದು ಅಂಗಗಳ ಪಿಎಚ್ ಲೆವೆಲ್ಗಳ ವ್ಯತ್ಯಾಸಗಳನ್ನು ನಾವು ಕಂಡು ಬರಬಹುದು. ಅರ್ಥ ಆಯ್ತಾ? ಈಗ ಬಾಯಿಯ ಪಿಎಚ್ 5.5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತೆ. ಹಲ್ಲಿನ ಸವೆತ ಅಂತ ಹೇಳಿದ್ರೆ ಈ ಹಲ್ಲು ಜುಮ್ ಅನ್ನೋಂಗ ಅನ್ಸೋದು ಅಥವಾ ಹಲ್ಲು ಎಳೆದಂಗ ಆಗೋದು, ಅವು ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಿಟೈಟ್ ನಿಂದ, ಅಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್ ನ ಒಂದು ಸ್ಫಟಿಕ ರೂಪ. ಕ್ಯಾಲ್ಸಿಯಂ ಫಾಸ್ಫೇಟ್ ನ ಒಂದು ಸ್ಫಟಿಕ ರೂಪ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಿಟೈಟ್. ಏನದು? ಕ್ಯಾಲ್ಸಿಯಂ
ಹೈಡ್ರಾಕ್ಸಿ ಅಪಟೈಟ್. ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇದು ಕ್ಯಾಲ್ಸಿಯಂ ಫಾಸ್ಫೇಟ್ ನ ಒಂದು ಸ್ಫಟಿಕ ರೂಪ. ಇದರಲ್ಲಿ ಮಾಡಲ್ಪಟ್ಟಿರುವ ಹಲ್ಲಿನ ಎನಾಮಲ್ ಅಂದ್ರೆ ಹಲ್ಲಿನ ಮೇಲ್ಪದರ, ಅರ್ಥ ಆಯ್ತಾ? ಇದು ದೇಹದ ಅತ್ಯಂತ ಕಠಿಣ ವಸ್ತುವಾಗಿದೆ. ಇದು ನೀರಿನಲ್ಲಿ ವಿಲೀನವಾಗುವುದಿಲ್ಲ, ಆದರೆ ಬಾಯಿಯಲ್ಲಿನ pH 5.5ಕ್ಕಿಂತ ಕಡಿಮೆಯಾದಾಗ ಇದು ಸವೆತಕ್ಕೆ ಒಳಗಾಗುತ್ತದೆ. ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನ ಉತ್ಪತ್ತಿ ಮಾಡುತ್ತದೆ. ಇದನ್ನ ತಡೆಗಟ್ಟಲು ಅತ್ಯುತ್ತಮ ವಿಧಾನವೆಂದರೆ ಆಹಾರ ಸೇವನೆಯ ನಂತರ ಬಾಯಿಯನ್ನ ಸ್ವಚ್ಛಗೊಳಿಸುವುದು. ಹಲ್ಲುಗಳನ್ನ ಸ್ವಚ್ಛಗೊಳಿಸಲು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವಂತಹ ಟೂತ್ ಪೇಸ್ಟ್ ಅನ್ನ ಬಳಸೋದ್ರಿಂದ ಹೆಚ್ಚುವರಿ ಆಮ್ಲಗಳನ್ನ ತಟಸ್ಥಗೊಳಿಸಬಹುದು ಮತ್ತು ಹಲ್ಲಿನ ಸವೆತವನ್ನ ತಡೆಗಟ್ಟಬಹುದು. ಎಷ್ಟು ನೀಟಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಹಲ್ಲಿನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಅನ್ನುವಂತಹ ಕ್ಯಾಲ್ಸಿಯಂನ ಫಾಸ್ಫೇಟ್ ನ ಒಂದು ಸ್ಫಟಿಕ ರೂಪ ಇರುತ್ತೆ. ಇದು ಹಲ್ಲಿನ ಎನಾಮಲ್ ಅನ್ನ ಮಾಡ್ಲಿಕ್ಕೆ ಇದಾಗುತ್ತೆ. ಒಂದ್ ನಿಮಿಷ ಬೇರೆ ಪೆನ್ ಅನ್ನ ತೆಗೆದುಕೊಂತೀನಿ. ಇದು ಹಲ್ಲಿನ ಎನಾಮಲ್ ಅಂದ್ರೆ ಹಲ್ಲಿನ ಮೇಲ್ಪದರವನ್ನ ಸೃಷ್ಟಿಸುತ್ತೆ. ಇದು ಬಹಳ ಗಟ್ಟಿಯಾದದ್ದು. ಆದ್ರೆ ನಾವು ಸೇವಿಸುವಂತ ಆಹಾರದಲ್ಲಿ ಸಕ್ಕರೆಯ ಅಂಶ ನೋಡಿ, ಈ ಸಕ್ಕರೆ ನಾವು ಪ್ರತಿನಿತ್ಯ ಬಳಸ್ತಾ ಹೋಗ್ತೀವಿ ಮಕ್ಕಳೇ, ಆದ್ರೆ ಇದ್ರಷ್ಟು ಒಂದು ಅಡಿಕ್ಟಿವ್ ಆಗಿರುವಂತದ್ದು ಇನ್ನೊಂದಿಲ್ಲ. ಅರ್ಥ ಆಯ್ತಾ? ಇದು ನಿಮ್ಮ ಸಿಲೆಬಸ್ ನಲ್ಲಿ ಇಲ್ಲ, ಬಟ್ ನೀವು ವಿಜ್ಞಾನದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಿಮ್ಗೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಲ್ಲಿನಲ್ಲಿ ಸಕ್ಕರೆ ಅಂಶ ಕಂಡು ಬಂದಾಗ ಅದನ್ನ ನಾವು ಕ್ಯಾವಿಟಿ ಅಂತ ಕರಿತೀವಿ. ಅದೇ ಹೃದಯದಲ್ಲಿ ಸಕ್ಕರೆ ಅಂದ್ರೆ ದೇಹದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆದಾಗ ಅದು ನಾವು ಡಯಾಬಿಟೀಸ್ ಅಂತ ಕರಿತೀವಿ. ಅದೇ ತರ ಎಲ್ಲಾ ರೋಗಗಳಿಗೂ ಮೂಲ ಈ ಸಕ್ಕರೆ ಅಂತ ಹೇಳ್ಬಹುದು. ನಮ್ಮ ಚರ್ಮದ ಮೇಲೆ ಉಂಟಾಗುವಂತಹ ಕಪ್ಪು ಕಲೆಗಳಾಗಿರ್ಬಹುದು, ಮೊಡವೆಗಳಾಗಿರ್ಬಹುದು, ಅಥವಾ ದೇಹದಲ್ಲಿ ಏರುಪೇರುವಾಗುವಂತಹ ಬ್ಲಡ್ ಪ್ರೆಷರ್ಗಳಾಗಿರ್ಬಹುದು, ಕೊಲೆಸ್ಟ್ರಾಲ್ ಆಗಿರಬಹುದು, ಅಥವಾ ಉದರಕ್ಕೆ ಸಂಬಂಧಪಟ್ಟಂತಹ ಒಬೇಸಿಟಿ ಆಗಿರಬಹುದು, ಅಂದ್ರೆ ಬೊಜ್ಜಿನ ಸಮಸ್ಯೆ ಆಗಿರಬಹುದು, ತೂಕ ಹೆಚ್ಚಾಗುವಂತಹದ್ದು, ಇವೆಲ್ಲದಕ್ಕೂ ಕಾರಣ ಸಕ್ಕರೆ. ಆದ್ರಿಂದ ನೀವು ಇನ್ನು ಪುಟ್ಟ ಮಕ್ಕಳು, 14-15 ವರ್ಷದ ಮಕ್ಕಳುಗಳು, ನಿಮ್ಗೆ ಸಾಧ್ಯವಾದಷ್ಟು ಈ ಸಕ್ಕರೆನ ಅವಾಯ್ಡ್ ಮಾಡ್ತಾ ಬನ್ನಿ. ಸೊ ಈಗ್ಲಿಂದಾನೇ ನೀವು ಅದನ್ನ ಪ್ರಾರಂಭ ಮಾಡ್ತಾ ಬಂದಾಗ ನಿಮ್ಗೆ ಮುಂದೆ ಕಷ್ಟ ಅನ್ಸಲ್ಲ. ಮೇಡಮ್ ನಾವ್ ಸಕ್ಕರೆ ಎಲ್ಲ ಹೆಚ್ಚೇನ್ ತಿನ್ನೋದೇ ಇಲ್ಲ ಮೇಡಮ್, ಏನಿದ್ರು ಒಂಚೂರು ಕಾಫಿ ಟೀ ಹಾಕೊಂಡ್ ಕುಡಿತೀವಿ ಅಷ್ಟೇ ಅಂತ ನೀವ್ ಅನ್ಕೊಬಹುದು. ಆದ್ರೆ ನೀವು ತಿನ್ನುವಂತಹ ರಸ್ಕ್ ಆಗಿರಬಹುದು, ಬಿಸ್ಕೆಟ್ಗಳಾಗಿರ್ಬಹುದು, ಕೇಕ್ಗಳಾಗಿರ್ಬಹುದು, ಇವೆಲ್ಲದ್ರಲ್ಲೂ ಕೂಡ ಸಕ್ಕರೆಯ ಅಂಶ ಇದ್ದೇ ಇರುತ್ತೆ. ಆದ್ರಿಂದ ಇವುಗಳನ್ನ, ಈ ಜಂಕನ್ನೇ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿದಾಗ ಆರೋಗ್ಯವನ್ನ ಕಾಪಾಡ್ಕೊಬಹುದು. ಅರ್ಥ ಆಯ್ತಾ? ಈಗ ವಾಪಸ್ಸು ನಮ್ ಕ್ಯಾಲ್ಸಿಯಂ ಹೈಡ್ರಾಕ್ಸಿ ಅಪಟೈಟ್ ಇಂದ ಆಗಿರುವಂತಹ ಎನಾಮಲ್ ಬಗ್ಗೆ ಮಾತಾಡೋಣ. ಈ ಎನಾಮಲ್ ಅಲ್ಲಿ ಸಕ್ಕರೆಯ ಅಂಶ ಮತ್ತೆ ಆಹಾರವನ್ನ ತಿಂದು ನಾವು ಸರಿಯಾಗಿ ಬಾಯನ್ನ ಮುಕ್ಕಳಿಸಿ ತೊಳಿದೇ ಇದ್ದಾಗ ಏನಾಗುತ್ತೆ, ಆಹಾರದ ಕಣಗಳು ಇಲ್ಲಿರುತ್ತೆ. ಸೊ ಇದರಿಂದ ಬ್ಯಾಕ್ಟೀರಿಯಾಗಳು ಬರುತ್ತೆ. ಈ ಬ್ಯಾಕ್ಟೀರಿಯಾ ಈ ಆಹಾರಗಳನ್ನ ತಿನ್ನಕ್ಕೆ ಬಂದಾಗ ಈ ಬ್ಯಾಕ್ಟೀರಿಯಾಗಳು ಇಲ್ಲಿ ಆಮ್ಲವನ್ನ, ಆಸಿಡ್ ಅನ್ನ ಉತ್ಪಾದಿಸುತ್ತೆ. ಇಲ್ಲಿ ಉತ್ಪಾದನೆ ಆಗುವಂತಹ ಆಸಿಡ್ ಎಷ್ಟು ಭಯಾನಕ ಅಂದ್ರೆ ಅತ್ಯಂತ ಗಟ್ಟಿಯಾಗಿರುವಂತಹ ಹಲ್ಲಿನ ಎನಾಮಲ್ಲೇ ಕೂಡ ಸವಿದು ಹೋಗೋ ಹಾಗೆ ಮಾಡುತ್ತೆ. ಆಯ್ತಾ? ಹಲ್ಲಿನ ಸವೆತ ಉಂಟಾಗೋದು, ಹಲ್ಲು ಜುಮ್ ಅನ್ನೋದು, ಬ್ಲೀಡಿಂಗ್, ರಕ್ತ ಬರ್ಲಿಕ್ಕೆ ಶುರು ಆಗೋದು, ಇವೆಲ್ಲವೂ ಕೂಡ ಇದೇ ಕಾರಣದಿಂದ. ಆದ್ರಿಂದ ನಮ್ಮ ಹಲ್ಲಿನ ಆರೋಗ್ಯವನ್ನ ಕಾಪಾಡಲು ಊಟದ ನಂತರ ಸರಿಯಾಗಿ ಬಾಯಿನ ಮುಕ್ಕಳಿಸಿ ಆಹಾರ ಪದಾರ್ಥ ಇಲ್ದೇ ಇರೋ ಹಾಗೆ ನೋಡ್ಕೊಬೇಕು. ನೀರನ್ನ ಚೆನ್ನಾಗಿ ಸೇವಿಸ್ಬೇಕು. ದಿನಕ್ಕೆ 2 ಬಾರಿ ಹಲ್ಲನ್ನ ಉಜ್ಬೇಕು. ತಿಳಿತಾ? ಈಗ ನೆಕ್ಸ್ಟ್, ರಾಸಾಯನಿಕ ಯುದ್ಧ ತಂತ್ರದ ಮೂಲಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸ್ವರಕ್ಷಣೆ ಏನಿದು ನೋಡೋಣ. ನೀವೆಂದಾದ್ರೂ ಜೇನುನೊಣದಿಂದ ಕುಟುಕಿಸಿಕೊಂಡಿದ್ದೀರಾ? ಜೇನುಹುಳ ಯಾವತ್ತಾದ್ರೂ ಕಚ್ಚಿದ್ಯಾ? ಕಚ್ಚಿರುತ್ತಲ್ವಾ ಎಲ್ಲರಿಗೂ? ಕಚ್ಚಿಲ್ವಾ? ಕಚ್ಚಿಲ್ಲ ಅಂತ ಹೇಳಿದ್ರೆ ಹತ್ರದಲ್ಲಿ ಎಲ್ಲಾದ್ರೂ ಜೇನುಗೂಡು ಇದ್ರೆ ಟ್ರೈ ಮಾಡಿ ನೋಡಬಹುದು. ಸೊ ಜೇನುನೊಣ ಕುಟುಕಿದಾಗ ಬಿಡುಗಡೆಯಾಗುವ ಒಂದು ಆಮ್ಲವು ನೋವು ಮತ್ತು ಉರಿಗೆ ಕಾರಣವಾಗುತ್ತೆ. ಕುಟುಕಿದಾಗ ಭಾಗಕ್ಕೆ ಅಡುಗೆ ಸೋಡದಂತಹ ಸೌಮ್ಯ ಪ್ರತ್ಯಾಮ್ಲಗಳನ್ನ ಲೇಪಿಸೋದು ನೋವು ಮತ್ತು ಉರಿಯಿಂದ ಉಪಶಮನ ನೀಡುತ್ತೆ. ತುರಿಕೆ ಗಿಡ ಅಂದ್ರೆ ನೆಟಲ್ ಪ್ಲಾಂಟ್. ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಿ, ಒಂದು ಪದದ ಕನ್ನಡ ಅವತರಣಿಕೆ ಜೊತೆಗೆ ಇಂಗ್ಲಿಷ್ ಅನ್ನ ಕಲಿಯೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳು ಮೆಥೋನಿಯಿಕ್
ಆಮ್ಲವನ್ನ ಚುಚ್ಚಿ ಉರಿತದ ನೋವಿಗೆ ಕಾರಣವಾಗುತ್ತೆ. ಅದರಲ್ಲಿರುವಂತಹ ಆಮ್ಲದ ಹೆಸರೇನು? ಮೆಥೆನೋಯಿಕ್. ಮೆಥೆನೋಯಿಕ್. ಆಯ್ತಾ? ಆಮ್ಲವನ್ನ ಚುಚ್ಚಿ ಉರಿತದ ನೋವಿಗೆ ಕಾರಣವಾಗುತ್ತೆ. ಈಗ ನಿಸರ್ಗವು ತಟಸ್ಥೀಕರಣದ ಆಯ್ಕೆ ನೀಡುತ್ತೆ. ಹೇಗೆ? ತುರುಕೆ ಗಿಡ ಮೂಲಿಕೆಯಂತಹ ಕಾಡು ಸಸ್ಯವಾಗಿದೆ. ಇದರ ಎಲೆಗಳು ಚುಚ್ಚುವ ಕೂದಲುಗಳನ್ನ ಹೊಂದಿದ್ದು ಆಕಸ್ಮಿಕವಾಗಿ ಮುಟ್ಟಿದಾಗ ನೋವುಳ್ಳ ಕಡಿತಕ್ಕೆ ಕಾರಣವಾಗುತ್ತದೆ. ಇದಕ್ಕೆ ಕಾರಣ ಅವುಗಳಿಂದ ಸ್ರವಿಸಲ್ಪಡುವ ಮೆಥೋನಿಕ್ ಆಮ್ಲ. ಇದಕ್ಕೆ ಸಾಂಪ್ರದಾಯಿಕ ಪರಿಹಾರವೆಂದ್ರೆ ಪುಲ್ಲಂಪುರುಚಿ, ಡಾಕ್ ಪ್ಲಾನ್. ಇದ್ಯಾವುದೋ ತಮಿಳ್ ಹೆಸರಿದ್ದಂಗಿದೆ ಅಲ್ವಾ? ಪುಲ್ಲಂ ಪುರುಚಿ, ಡಾಕ್ ಪ್ಲಾನ್. ಸಸ್ಯದ ಎಲೆಗಳಿಂದ ಆ ಭಾಗವನ್ನ ಉಜ್ಜುವುದು. ಇದು ಸಾಮಾನ್ಯವಾಗಿ ತುರುಕೆ ಗಿಡದ ಬದಿಯಲ್ಲೇ ಬೆಳೆಯುವ ಕಾಡು ಸಸ್ಯ. ನೀವು ಪುಲ್ಲಂಪುರುಚಿ ಸಸ್ಯದ ಸ್ವಭಾವವನ್ನ ಊಹಿಸಬಲ್ಲಿರಾ? ಮುಂದಿನ ಬಾರಿ ಚಾರಣದ ಸಂದರ್ಭದಲ್ಲಿ, ಚಾರಣ ಅಂದ್ರೆ ವಾಕಿಂಗ್ ಮಾಡುವಂತ ಟೈಮಲ್ಲಿ ನೀವೇನಾದ್ರೂ ಆಕಸ್ಮಿಕವಾಗಿ ತುರುಕೆ ಗಿಡವನ್ನ ಮುಟ್ಟಿದ್ರೆ ಏನನ್ನ ಹುಡುಕಬೇಕೆಂದು ನಿಮ್ಗೆ ತಿಳಿದಿದ್ಯಾ? ಏನನ್ನ ಹುಡುಕ್ತೀರಾ? ಈ ಪುಲ್ಲಂಪುರುಚಿಯನ್ನ ಹುಡುಕ್ತೀರಾ. ಇಂತಹ ಚುಚ್ಚುವಿಕೆಗಳು ಇನ್ನು ಯಾವುದಾದ್ರೂ ಪರಿಣಾಮಕಾರಿ ಸಾಂಪ್ರದಾಯಿಕ ಪರಿಹಾರಗಳು ಕುರಿತು ನಿಮ್ಗೆ ಅರಿವಿದೆಯಾ? ಸೊ ಬೇರೆ ಅಂದ್ರೆ ಏನಾದ್ರೂ ಹಿಂಗೆ ಕಚ್ಚಿದಾಗ ಬೇರೆ ಯಾವ ರೀತಿ ನಾವು ಅದನ್ನ ಇದ್ ಮಾಡ್ತೀವಿ ಅಂತ. ಈಗ ಜೇನು ಹುಳ ಕಚ್ಚಿದಾಗ ಜೇನನ್ನ ಕೂಡ ಲೇಪಿಸ್ಕೊಂತ ಬರ್ತಾರೆ. ಅದು ಕೂಡ ಆಂಟಾಸಿಡ್ ತರ ಕೆಲ್ಸ ಮಾಡುತ್ತೆ ಅಂತ. ಈ ಪುಲ್ಲಂಪುರುಚಿ, ಡಾಗ್ ಪ್ಲಾಂಟ್ ಅನ್ನೋದು ಹೇಗಿರುತ್ತೆ ಅಂತ ನಿಮ್ಗೆ ತೋರ್ಸೋದಾದ್ರೆ, ನನ್ನ ಒಂದು ಝೂಮ್ ಲಿಂಕ್ ನ ನಿಮ್ಗೆ ಕಳಿಸ್ತೀನಿ, ಶೇರ್ ಮಾಡ್ತೀನಿ ನೋಡಿ. ಈಗ ಕಾಣ್ತಾ ಉಂಟಾ? ಇದೇ ಪುಲ್ಲಂಪುರುಚಿ. ತುರುಕೆ ಗಿಡ ಏನಾದ್ರು ಕಚ್ಚಿದಾಗ ಈ ಒಂದು ಗಿಡವನ್ನ ಉಜ್ಜಿದ್ರೆ ಆ ತುರುಕಿ ಕಮ್ಮಿ ಆಗುತ್ತೆ. ನೋಡಿ ಹೀಗಿರುತ್ತೆ. ಸೊ ಇದು ಸಾಮಾನ್ಯವಾಗಿ ಹೇಗೆ ನಮ್ಮ ನಿಸರ್ಗ ಧಾತುವಾಗಿ ಉಂಟಾಗಿದೆ ಅಂತ ಹೇಳಿದ್ರೆ, ಈ ಗಿಡಗಳು ಇದ್ರ ಪಕ್ಕ, ತುರ್ಕಿಯ ಗಿಡದ ಪಕ್ಕನೇ ಡಾಗ್ ಪ್ಲಾಂಟ್ ಅಥವಾ ಪುಲ್ಲಂಪುರುಚಿ ಗಿಡಗಳು ಇರುತ್ತೆ. ಸೊ ಆದ್ರಿಂದ ಇದ್ರ ಎಲೆಯನ್ನ ತೆಗೆದುಕೊಂಡು ನೀವು ಉಜ್ಜಿದಾಗ ಏನಾಗುತ್ತೆ, ನಿಮ್ಮ ತುರ್ಕಿ ಅನ್ನೋದು ಶಮನ ಆಗ್ತಾ ಬರುತ್ತೆ. ಅದೇ ರೀತಿ ಬೇರೆ ಒಂದಿಷ್ಟು ಮನೆ ಮದ್ದುಗಳ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಕೂಡ ನಿಮ್ಮ ಮನೆಯಲ್ಲೂ ಕೂಡ ಡಿಸ್ಕಸ್ ಮಾಡ್ತಾ ತಿಳ್ಕೊಳ್ತಾ ಬರಬಹುದು. ಈಗ ನೈಸರ್ಗಿಕವಾಗಿ ದೊರಕುವ ಕೆಲವು ಆಮ್ಲಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣವಾ? ನೈಸರ್ಗಿಕ ಆಕಾರ ಆಮ್ಲ ಮತ್ತು ನೈಸರ್ಗಿಕ ಆಕಾರ ಆಮ್ಲ. ಓಕೆ, ನೈಸರ್ಗಿಕ ಆಕಾರ ಮತ್ತು ಆಮ್ಲ ಹಿಂಗ್ ಬರ್ತಿರ್ತೀನಿ, ಜಾಗದ ಅಭಾವ ಇರೋದ್ರಿಂದ. ನೈಸರ್ಗಿಕ ಆಕಾರ, ನೈಸರ್ಗಿಕ ಆಕಾರ ಹಾಗೂ ನೈಸರ್ಗಿಕ ಆಮ್ಲ. ಆಯ್ತಾ? ಈಗ ವಿನೆಗರ್. ವಿನೆಗರ್ ಗೊತ್ತುಂಟಾ? ಎಂತಕ್ ನಾವು ಬಳಸ್ತೀವಿ ವಿನೆಗರ್ನ? ಈ ಬಾಟಲ್ಗಳನ್ನೆಲ್ಲ ತೊಳಿಲಿಕ್ಕೆ ಬಳಸ್ತೀವಿ, ಅಡಿಗೆಗೂ ಬಳಸ್ತೀವಿ. ಈ ಚೈನೀಸ್ ಫುಡ್, ಗೋಬಿ ಮಂಚೂರಿ ಅಂತವೆಲ್ಲ ಮಾಡ್ಬೇಕಾದ್ರೆ ಇವುಗಳನ್ನ ಬಳಸ್ತೀವಿ. ಇದ್ರಲ್ಲಿ ಇರುವಂತಹ ಆಮ್ಲ ಅಸಿಟಿಕ್ ಆಮ್ಲ. ನೋಡಿ, ವಿಜ್ಞಾನವನ್ನ, ಸೈನ್ಸ್ ಅನ್ನ ನಮ್ಮ ದಿನನಿತ್ಯ ಜೀವನಕ್ಕೆ ನೀವು ಯಾವಾಗ್ಲೂ ಹೋಲಿಕೆ ಮಾಡಿದಾಗ ಅದ್ರ ಕಲಿಕೆ ನಿಮ್ಗೆ ಬಹಳಷ್ಟು ಸುಲಭ ಆಗ್ತಾ ಹೋಗುತ್ತೆ. ಆಯ್ತಾ? ಈಗ ನೆಕ್ಸ್ಟ್ ಕಿತ್ತಳೆ. ಈಗ ಹೇಳಿ, ಕಿತ್ತಳೆ ಅಂದ ತಕ್ಷಣ ಎಂತ ಆಮ್ಲ ಇರುತ್ತೆ ಅದ್ರಲ್ಲಿ? ಸಿಟ್ರಿಕ್ ಆಮ್ಲ. ಹುಣಸೆ. ಹುಣಸೆ, ಹುಳಿ ಹುಳಿ ಹುಣಸೆ, ಈಗಲೇ ಬಾಯಲ್ಲಿ ನೀರ್ ಬರೋ ಹಾಗಿರುತ್ತೆ. ಹುಣಸೆಲಿ ಯಾವ ಆಮ್ಲ ಇರುತ್ತೆ? ಟಾರ್ಟಾರಿಕ್ ಆಮ್ಲ. ಯಾವ ಆಮ್ಲ ಇರುತ್ತೆ? ಟಾರ್ಟಾರಿಕ್ ಆಮ್ಲ. ಅದೇ ರೀತಿ ಟೊಮ್ಯಾಟೊ, ಅಡ್ಗೆಗೆ ಬಳಸ್ತೀವಲ್ಲ, ಟೊಮ್ಯಾಟೊ, ಇದ್ರಲ್ಲಿ ಯಾವ ಆಮ್ಲ ಇದೆ? ಆಕ್ಸಾಲಿಕ್ ಆಮ್ಲ. ವಿನೆಗರ್ ಅಸಿಟಿಕ್ ಆಮ್ಲ, ಅಸಿಡಿಕ್ ಅಲ್ಲ, ಅಸಿಟಿಕ್ ಆಮ್ಲ. ಕಿತ್ತಳೆ ಸಿಟ್ರಿಕ್ ಆಮ್ಲ. ಹುಣಸೆ ಟಾರ್ಟಾರಿಕ್ ಆಮ್ಲ. ಟೊಮ್ಯಾಟೊ ಆಕ್ಸಾಲಿಕ್ ಆಮ್ಲ. ಇದಿಷ್ಟು ಆಮ್ಲಗಳನ್ನ ಹೊಂದಿರುತ್ತೆ. ಅದೇ ತರ ಮೊಸರು. ಮೊಸರಲ್ಲಿ ನೀವು ಗೆಸ್ ಮಾಡಬಹುದು ಯಾವ ಆಮ್ಲ ಇರುತ್ತೆ ಅಂತ ಅನ್ಬಿಟ್ಟು. ಈಗ
ಕೆಲವ್ರಿಗೆ ಹಾಲು ಅಂದ್ರೆ ಆಗಲ್ಲ, ಅದ್ರ ವಾಸನೆ ಅಂದ್ರೆ ವಾಕಳಿಕೆ ಬರುತ್ತೆ ಅಂತವ್ರಿಗೆ ಏನಂತ ಕರಿತೀವಿ ನಾವು? ಲ್ಯಾಕ್ಟೋಸ್ ಇಂಟಾಲರೆಂಟ್ ಅಂತ ಕರಿತೀವಿ. ಸೊ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಏನೇ ಇದ್ರೂ ಕೂಡ ಅದ್ರ ಹೆಸರು ಲ್ಯಾಕ್ಟೋಸ್ ಅಥವಾ ಲ್ಯಾಕ್ಟಿಕ್ ಇಂತ ಕಡೆ ಇರುತ್ತೆ. ಲ್ಯಾಕ್ಟಿಕ್ ಆಮ್ಲ. ಆಯ್ತಾ? ನೆಕ್ಸ್ಟ್ ಲಿಂಬೆ. ಲಿಂಬೆ, ಕಿತ್ತಳೆ, ಮೂಸಂಬಿ ಇವೆಲ್ಲ ಒಂದೇ ಜಾತಿಗೆ ಸೇರಿದ್ದು, ಆದ್ರಿಂದ ಇದರಲ್ಲಿ ಕಂಡು ಬರುವಂತಹ ಆಮ್ಲ ಸಿಟ್ರಿಕ್ ಆಮ್ಲ. ಇನ್ವೆ ಇರುವೆ ಏನಾದ್ರೂ ಕಚ್ಚಿದಾಗ ನಮ್ಗೆ ಉರಿ ಉಂಟಾಗುತ್ತೆ. ಎಂತ ಕುಡಿ ಉಂಟಾಗುತ್ತೆ ಅಂದ್ರೆ ಅದ್ರಿಂದ ಒಂದು ಆಮ್ಲ ಬಿಡುಗಡೆ ಆಗುತ್ತೆ. ಆ ಆಮ್ಲದ ಹೆಸರು ಬಂದು ಮೆತೆ ನೋಯಿಕ್ ಆಮ್ಲ. ಏನದ್ರ ಹೆಸರು? ಮೆಥೆನೋಯಿಕ್ ಆಮ್ಲ. ಈ ಮೆಥೆನೋಯಿಕ್ ಆಮ್ಲವ ಹೆಸರನ್ನೆಲ್ಲೋ ಕೇಳಿದ್ವಲ್ಲ ಅಂತ ಹೇಳ್ಬೋದು. ಈ ತುರಿಕೆ ಗಿಡದಿಂದ ಉಂಟಾಗುವಂತ ನೋವು ಅದೇ ಮೆಥೆನೋಯಿಕ್ ಆಮ್ಲ. ತುರಿಕೆ ಗಿಡ ಇಂದ ಉಂಟಾಗುವಂತಹ ಆಮ್ಲ ಕೂಡ ಇದೆ. ತುರಿಕೆ ಎಲೆ ಕಚ್ಚಿದಾಗ ಇದೇ ಮೆಥೆನೋಯಿಕ್ ಆಮ್ಲ ಉಂಟಾಗುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ಲಾ? ವಿನೆಗರ್ ಇಂದ ಅಸಿಟಿಕ್ ಆಮ್ಲ, ಕಿತ್ತಳೆಯಿಂದ ಸಿಟ್ರಿಕ್ ಆಮ್ಲ, ಹುಣಸೆಯಿಂದ ಟಾರ್ಟಾರಿಕ್ ಆಮ್ಲ, ಟೊಮ್ಯಾಟೊ ಇಂದ ಆಕ್ಸಾಲಿಕ್ ಆಮ್ಲ, ಮೊಸರಿನಿಂದ ಲ್ಯಾಕ್ಟಿಕ್ ಆಮ್ಲ, ಲಿಂಬೆಯಿಂದ ಸಿಟ್ರಿಕ್ ಆಮ್ಲ, ಇರುವೆಯ ಕಡಿತ ಅಥವಾ ತುರಿಕೆ ಎಲೆ ಚುಚ್ಚುವಿಕೆಯಿಂದ ಮೆಥೆನೋಯಿಕ್ ಆಮ್ಲ ಉಂಟಾಗುತ್ತೆ. ಅರ್ಥ ಆಯ್ತಾ? ಈಗ ಈ ಪ್ರಶ್ನೆ ಅಂದ್ರೆ ಈ ಒಂದು ಕೋಷ್ಟಕವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಪ್ರಶ್ನೆಗಳು ಬರಬಹುದು. ಏನಂತ? ನೈಸರ್ಗಿಕವಾಗಿ ದೊರಕುವಂತಹ ಕೆಲವು ಆಮ್ಲಗಳನ್ನ ವಿವರಿಸಿ ಅಂತ ಅನ್ಬಿಟ್ಟು. ಈಗ ಇದಿಷ್ಟು pH ಕುರಿತು ಇವತ್ತಿನ ಕ್ಲಾಸ್ ನಲ್ಲಿ ಮಾತಾಡಿದ್ವಿ. ಮುಂದಿನ ಕ್ಲಾಸ್ ನಲ್ಲಿ ನಾವು ಲವಣಗಳ ಕುರಿತು ತಿಳ್ಕೊಂತಾ ಹೋಗೋಣ. ಲವಣಗಳ ಕುರಿತು ಈಗ ಆಲ್ರೆಡಿ ತಿಳ್ಕೊಂಡಿದೀವಿ. ಮತ್ತಷ್ಟು ಲವಣಗಳ ಕುರಿತು, ಲವಣಗಳ ಕುಟುಂಬ ಯಾವುದು, ಲವಣಗಳ pH ವ್ಯಾಲ್ಯೂ ಏನಿದೆ, ಮತ್ತೆ ಸಾಮಾನ್ಯ ಉಪ್ಪಿನಿಂದ ರಾಸಾಯನಿಕಗಳು ಏನೇನ್ ಮಾಡ್ತೀವಿ, ಸೊ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಇವುಗಳೆಲ್ಲ ಬಗ್ಗೆ, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಇವೆಲ್ಲದ್ರ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ಮುಂದಿನ ಕ್ಲಾಸ್ ನಲ್ಲಿ ಬಹುಶಃ ನಿಮ್ಮ ಅಧ್ಯಾಯ 2 ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಮುಗಿಬಹುದು. ಅದಾದ ನಂತರ 3ನೇ ಚಾಪ್ಟರ್ ಹಾರಬಹುದು. ಆದ್ರೆ ನೆನ್ಪಿರ್ಲಿ, ನಾನು ಈ ಹಿಂದೆನೂ ಹೇಳಿದ್ದೆ, ಯಾವಾಗ್ಲೂ ಪ್ರತಿ ಬುಧವಾರ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ ಅಲ್ವಾ? ಗಣಿತದಲ್ಲಿ ಪ್ರತಿ ಶುಕ್ರವಾರ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಶನಿವಾರ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ ನಿಮ್ಗೆ. ವಿಜ್ಞಾನದಲ್ಲಿ ಬುಧವಾರ. ಎರಡೂ ಒಂದೇ ಸಲ ಇದ್ರೆ ಓದ್ಲಿಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ನಾವ್ ಈ ರೀತಿ ಡಿವೈಡ್ ಮಾಡ್ಕೊಂಡಿದೀವಿ. ಬುಧವಾರ ಇವತ್ತು ಪ್ರಶ್ನೆಗಳನ್ನ ಕೇಳ್ತೀನಿ. ಬಹಳ ಸಿಂಪಲ್ ಆಗಿರುವಂತಹ 5 ಪ್ರಶ್ನೆಗಳನ್ನ ಕೇಳ್ತೀನಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಿಮ್ಮ ನೋಟ್ ಬುಕ್ ಅಲ್ಲಿ ನೀವು ಬರ್ದಿಟ್ಕೊಬೇಕಾಗುತ್ತೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಮೊದಲನೇ ಪ್ರಶ್ನೆಯ ಉತ್ತರ ಎ ಆಗಿತ್ತು, 2ನೇ ಪ್ರಶ್ನೆಯ ಉತ್ತರ ಸಿ ಆಗಿತ್ತು, 3ನೇ ಪ್ರಶ್ನೆಯ ಉತ್ತರ ಡಿ ಆಗಿತ್ತು, 4ನೇ ಪ್ರಶ್ನೆಯ ಉತ್ತರ ಬಿ ಆಗಿತ್ತು, 5ನೇ ಪ್ರಶ್ನೆಯ ಉತ್ತರ ಸಿ ಆಗಿತ್ತು ಅಂದ್ರೆ ಈ ರೀತಿ ನಿಮ್ಮ ನೋಟ್ ಬುಕ್ ಅಲ್ಲಿ ಬರ್ದಿಟ್ಕೊಳ್ಳಿ. ಈ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಏನು ಅನ್ನೋದನ್ನ ನಾನು ನಿಮ್ಗೆ ಶನಿವಾರದ ಕ್ಲಾಸ್ ನಲ್ಲಿ ನೀಡ್ತಾ ಹೋಗ್ತೀನಿ. ಅರ್ಥ ಆಯ್ತಾ? ಸದ್ಯಕ್ಕೆ 5 ಪ್ರಶ್ನೆಗಳಿರುತ್ತೆ. 5 ಪ್ರಶ್ನೆಗೆ 4 ಆಪ್ಷನ್ಗಳಿರುತ್ತೆ. ಅದರಲ್ಲಿ ಸರಿಯಾದ ಉತ್ತರವನ್ನ ನೀವು ಹೀಗೆ ಬರ್ದಿಟ್ಕೊಬೇಕಾಗುತ್ತೆ. ನಿಮ್ಮ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ಶನಿವಾರದ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ತಿಳ್ತಾ ಮಕ್ಳೇ? ಈಗ ತಡ ಮಾಡದೆ ಶುರು ಮಾಡೋಣ. ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ 5 ನಿಮಿಷ ಕಾಲಾವಧಿಯನ್ನ ಕೊಡ್ತೇನೆ. ಹೀಗಿರುತ್ತೆ, ಕಾಣ್ತಾ ಇರಬಹುದು ಅನ್ಸುತ್ತೆ ನಿಮ್ಗೆ. ಈ ಪ್ರಶ್ನೆ ಏನಿದ್ರು ನಿಮ್ಮ ಮೊದಲನೇ ಚಾಪ್ಟರ್ ಯಾವ್ದು ಅಂತ ನೆನ್ಪಿದ್ಯಾ ಅಥವಾ ಮತ್ತೆ ಹೋಗ್ಬಿಟ್ಟಿದ್ದೀರಾ? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಿದ್ದಾಗಿದೆ. ತಿಳಿತಾ? ನಾ ಹೆಡ್ಡಿಂಗ್ ನ ಮುಂದಿನ ಕ್ಲಾಸ್ ನಲ್ಲಿ ಕೊಡ್ತೇನೆ ಮಕ್ಳೇ. ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ಲಾ? ಓಕೆ. ಮೊದಲನೇ ಪ್ರಶ್ನೆ ಹೀಗಿದೆ: ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಯನ್ನ ಡ್ಯಾಶ್ ಕ್ರಿಯೆಗಳು ಅಂತ ಕರೀತಾರೆ. ಇನ್ನೊಮ್ಮೆ ಹೇಳ್ತೀನಿ, ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆಯನ್ನ ಡ್ಯಾಶ್ ಕ್ರಿಯೆಗಳು ಅಂತ ಕರೀತಾರೆ. ಆಪ್ಷನ್ ಅಂತರುಷ್ಣಕ ಕ್ರಿಯೆ, ಆಪ್ಷನ್ ಬಿ ಬಹಿರುಷ್ಣಕ ಕ್ರಿಯೆ, ಆಪ್ಷನ್ ಸಿ ಆವಿ ಕ್ರಿಯೆ, ಆಪ್ಷನ್ ಡಿ ಸಾಂಕೇತಿಕ ಕ್ರಿಯೆ. ಇನ್ನೊಮ್ಮೆ ಹೇಳ್ತೀನಿ, ಆಪ್ಷನ್ ಎ ಅಂತರುಷ್ಣಕ ಕ್ರಿಯೆ, ಆಪ್ಷನ್ ಬಿ ಬಹಿರುಷ್ಣಕ ಕ್ರಿಯೆ, ಆಪ್ಷನ್ ಸಿ ಆವಿ ಕ್ರಿಯೆ, ಆಪ್ಷನ್ ಡಿ ಸಾಂಕೇತಿಕ ಕ್ರಿಯೆ.
ಈ ಪ್ರಶ್ನೆಗೆ ಉತ್ತರವನ್ನ ನೀವು ಈ ರೀತಿ ಬರೆದಿಡಬಹುದು. ಇಲ್ಲಿ ಕೊಟ್ಟಿರೋ ಉತ್ತರಗಳು ನಾನು ಬರೀ ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ. ಸೊ ನಿಮ್ಮ ನೋಟ್ಬುಕ್ ನ ತೆಗೆದು ಮೊದಲನೇ ಪ್ರಶ್ನೆಗೆ ಉತ್ತರ ಇದನ್ನ ಬರೀತಾ ಹೋಗ್ಬಹುದು ಏನಿದೆ ಅಂತ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುವಂತಹ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಬಹಳ ಸಿಂಪಲ್ ಅಲ್ವಾ? ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನ ಪಲ್ಲಟಗೊಳಿಸುವ ಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಸಂಯುಕ್ತ ಪಲ್ಲಟ ಕ್ರಿಯೆ, ಆಪ್ಷನ್ ಬಿ ಧಾತು ಪಲ್ಲಟ ಕ್ರಿಯೆ, ಆಪ್ಷನ್ ಸಿ ಪ್ರಕ್ಷೇಪಣ ಕ್ರಿಯೆ, ಆಪ್ಷನ್ ಡಿ ಸ್ಥಾನ ಪಲ್ಲಟ ಕ್ರಿಯೆ, ಆಪ್ಷನ್ ಸಿ ಪ್ರಕ್ಷೇಪಣ ಕ್ರಿಯೆ, ಆಪ್ಷನ್ ಡಿ ಸ್ಥಾನ ಪಲ್ಲಟ ಕ್ರಿಯೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಕ್ರಿಯೆಗಳು ವಸ್ತುಗಳಿಂದ ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವುದು ಉತ್ಕರ್ಷಣ. ಅದೇ ರೀತಿಯಲ್ಲಿ ಕ್ರಿಯೆಗಳು ವಸ್ತುಗಳಿಂದ ಆಕ್ಸಿಜನ್ ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವುದು ಅಪಕರ್ಷಣ. ಸೊ ಈ ಒಂದು ವಾಕ್ಯವನ್ನ ಬರೆದಿದ್ದೀನಿ. ಈ ಮೇಲಿನ ವಾಕ್ಯ ಸರಿ ಇದೆಯೇ ಅಂತ ನೀವು ನಮ್ಗೆ ಉತ್ತರಿಸ್ಬೇಕು. ಆಯ್ತಾ? ವಾಕ್ಯ ಇನ್ನೊಮ್ಮೆ ಹೇಳ್ತೀನಿ. ಕ್ರಿಯೆಗಳು ವಸ್ತುಗಳಿಂದ ಆಕ್ಸಿಜನ್ ಪಡೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವುದು ಉತ್ಕರ್ಷಣ. ಅದೇ ರೀತಿಯಲ್ಲಿ ಕ್ರಿಯೆಗಳು ವಸ್ತುಗಳಿಂದ ಆಕ್ಸಿಜನ್ ಕಳೆದುಕೊಳ್ಳುವುದು ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವುದು ಅಪಕರ್ಷಣ. ಕನ್ಫ್ಯೂಸ್ ಆಗ್ಬೇಡಿ. ಮೇಲಿನ ಸೆಂಟೆನ್ಸ್ ವಾಕ್ಯ ಸರಿ ಇದೆಯಾ? ಸರಿ ಇದ್ರೆ ಆಪ್ಷನ್ ಎ, ತಪ್ಪಿದ್ರೆ ಆಪ್ಷನ್ ಬಿ, ಪಾರ್ಶ್ವವಾಗಿ ಸರಿಯಾಗಿದ್ರೆ ಸಿ, ಪಾರ್ಶ್ವವಾಗಿ ತಪ್ಪಾಗಿದ್ರೆ ಡಿ. ಅರ್ಥ ಆಯ್ತಾ? ನಾಲ್ಕನೇ ಪ್ರಶ್ನೆ, ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲ ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ, ಈ ತೇವಾಂಶ ಬೇರೆ ಆಮ್ಲ ಬೇರೆ, ಕಾಮ ಇದೆ ಇಲ್ಲಿ. ಅರ್ಥ ಆಯ್ತಾ? ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಆ ಒಂದು ಪ್ರಕ್ರಿಯೆಯನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಐ ರಿಪೀಟ್, ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಹ್ಯೂಮಿಡಿಟಿ, ಆಮ್ಲ, ಆಸಿಡ್ ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಆ ಒಂದು ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ರಕ್ಷೇಪಣ, ಆಪ್ಷನ್ ಬಿ ಕಮ್ಮುಟುವಿಕೆ, ಆಪ್ಷನ್ ಸಿ ಸಂಕ್ಷಾರಣ, ಆಪ್ಷನ್ ಡಿ ಉತ್ಕರ್ಷಣ. ಏನೇನು? ಆಪ್ಷನ್ ಎ ಪ್ರಕ್ಷೇಪಣ, ಆಪ್ಷನ್ ಬಿ ಕಮ್ಮುಟುವಿಕೆ, ಆಪ್ಷನ್ ಸಿ ಸಂಕ್ಷಾರಣ, ಆಪ್ಷನ್ ಡಿ ಉತ್ಕರ್ಷಣ. ಕೊನೆಯ ಪ್ರಶ್ನೆ, ಐದನೇ ಪ್ರಶ್ನೆ, ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿ ಧಾತುವಿನ ಪರಮಾಣುವ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು. ಏನು? ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿ ಧಾತುವಿನ ಪರಮಾಣುವ ಸಂಖ್ಯೆ, ಆಟಮ್ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು. ಈ ಮೇಲಿನ ವಾಕ್ಯ ಸರಿ ಇದೆಯಾ? ಸರಿ ಇದ್ರೆ ಆಪ್ಷನ್ ಎ, ತಪ್ಪಿದ್ರೆ ಆಪ್ಷನ್ ಬಿ, ಪಾರ್ಶ್ವವಾಗಿ ಸರಿ ಇದೆ ಆಪ್ಷನ್ ಸಿ, ಪಾರ್ಶ್ವವಾಗಿ ತಪ್ಪಿದೆ ಆಪ್ಷನ್ ಡಿ. ಸೊ ಅರ್ಥ ಆಯ್ತಾ? ಇದಾಗಿತ್ತು 5 ಪ್ರಶ್ನೆಗಳು. ಈ 5 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನಿಮ್ಮ ಒಂದು ರಫ್ ನೋಟ್ ನಲ್ಲಿ ಬರಿಬೇಕಾಗುತ್ತೆ. ಮೇಡಮ್ ಇನ್ನೊಂದ್ ಸ್ವಲ್ಪ ನಾವು ಪ್ರಶ್ನೆನ ನೋಡ್ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಲಾಗಿನ್ ಆಗ್ಬಿಟ್ಟು ಅಲ್ಲೂ ಕೂಡ ಪ್ರಶ್ನೆಗಳನ್ನ ನೋಡಬಹುದು. ನಿಮ್ಮ ರಫ್ ನೋಟ್ ಅಥವಾ ವಿದ್ಯಾಶಕ್ತಿಗೆ ಅಂತ ಮೀಸಲಿಟ್ಟಿರುವಂತಹ ಒಂದು ಪುಸ್ತಕದಲ್ಲಿ ಈ ರೀತಿ 1, 2, 3, 4, 5 ಫಸ್ಟ್ ಚಾಪ್ಟರ್ ನ ಹೆಸರು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಬರೆದು ಅದ್ರ ಕೆಳಗಡೆ MCQ, ಬೇಕಂದ್ರೆ ಇವತ್ತಿನ ಡೇಟ್ ನ ಹಾಕಿರಬಹುದು, 25 ಸೆಪ್ಟೆಂಬರ್ 2024 ರಾಸಾಯನಿಕ ಸಮೀಕರಣಗಳು, ಕ್ರಿಯೆಗಳು ಮತ್ತು ಸಮೀಕರಣಗಳು ಚಾಪ್ಟರ್ದು 5 ಪ್ರಶ್ನೆಗಳು. ನಿಮ್ಮ ಉತ್ತರ ಏನಿದೆ ಅಂತ, ಆ ಉತ್ತರಕ್ಕೆ, ಆ ಪ್ರಶ್ನೆಗೆ ಉತ್ತರವನ್ನ ನಾವು ಶನಿವಾರದ ಕ್ಲಾಸ್ ನಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಇವತ್ತಿನ ದಿನ ತುಂಬಾ ಚೆನ್ನಾಗಿರ್ಲಿ ಅಂತ ಭಾವಿಸ್ತೀನಿ ನಾನು. ನಿಮ್ಗೆ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ಶುಭವಾಗ್ಲಿ ನಿಮ್ಮೆಲ್ಲರಿಗೂ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ತೆ.